ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತೆಲ್ಲ ಹೋಗ್ತಾ ಇದ್ದೀನಿ ಅಂದರೆ ಕುರಿ ತರಕ್ಕೆ, ಕುರಿ ಸಂತೆಗೆ ಹೋಗ್ತಾ ಇದ್ದೀನಿ, ಅಕ್ಕಿರಾಂಪುರಕ್ಕೆ. ಅಲ್ಲಿ ಯಾವ ಕುರಿ ತರ್ತೀನಿ, ಎಷ್ಟು ಕುರಿ ತರ್ತೀನಿ ಅಂತ ನೋಡೋಣ. ಲಾಸ್ಟ್ ಟೈಮು 29 ಕುರಿ ತಂದಿದ್ದೆ, ಅದರಲ್ಲಿ 13 ಕುರಿ ಮಾರಿದ್ದೀನಿ. ಆ 13 ಕುರಿನಲ್ಲಿ ಲಾಭ ಎಷ್ಟು ಬಂತು ಅಂತ ಗೊತ್ತಾಗಲಿಲ್ಲ. ಯಾಕಂದರೆ ನಮ್ಮಪ್ಪ ಲೆಕ್ಕ ಬರಿ ಅಂದರೆ ಯಾರಪ್ಪಂಗೆ ಲೆಕ್ಕ ಕೊಡಬೇಕು ಅಂತತೆ, ಅದಕ್ಕೆ ಲೆಕ್ಕ ಬರೀಲಿಲ್ಲ. ಅದಕ್ಕೆ ಪ್ರಾಫಿಟ್ ಎಷ್ಟು ಬಂತು ಅಂತ ಗೊತ್ತಾಗಲಿಲ್ಲ. ಆದರೆ 7,000ಕ್ಕೆ ತಂದಿದ್ವಿ, 10,000ಕ್ಕೆ ಮಾರಿದ್ವಿ. ಈ ಸಲ ನೋಡೋಣ, ಈ ಸಲ ಲೆಕ್ಕ ಬರೆಯೋಕ್ಕೆ ಹೇಳ್ತೀನಿ, ಆದರೂ ನಾನು ಮಾತು ಕೇಳಲ್ಲ. ಏನು ನೋಡಿ, ಕುರಿ ತರಕ್ಕೆ ಅಕ್ಕಿರಾಂಪುರ ಕಡೆ ಹೋಗ್ತಾ ಇದ್ದೀವಿ. ಸಂತೆಗೆ ಬಂದು ರೀಚ್ ಆದ್ವಿ. ಫುಲ್ ರಶ್ ಇತ್ತು ಸಂತೆ ಅಂತೂ. ಯಾಕಂದರೆ ಸುತ್ತಮುತ್ತ ಈ ಟೈಮಲ್ಲಿ ಹಬ್ಬಗಳು ಇರುತ್ತಲ್ಲ, ಅದಕ್ಕೆ ಫುಲ್ ಎಲ್ಲ ಜನಗಳು ಬಂದಿದ್ರು ಕುರಿಗಳನ್ನ ತಗೊಂಡೋಗಕ್ಕೆ. ನೋಡಿ, ಇಲ್ಲಿದಾವಲ್ಲ 18 ಕುರಿಮರಿಗಳಿದ್ವು. ಆ ಕುರಿಮರಿಗಳನ್ನ 6,800ಕ್ಕೆ ಅವ್ರು ಕೊಡ್ತೀವಿ ಅಂತಿದ್ರು. ನಾವು 6,500 ಕೇಳಿದ್ವಿ. ಅವ್ರೇನೇ ಮಾಡಿದ್ರು 6,800ಗಿಂತ ಕಮ್ಮಿ ಮಾಡಲಿಲ್ಲ. ಅದಕ್ಕೆ ಬೇಡ ಅಂತ ಬಂದ್ವಿ. ಅದೇ ನಾವು 6,500 ಕೇಳಿದ್ವಲ್ಲ, ಆ ಕುರಿಗಳಿಗೆ ಎಷ್ಟು ಕೊಡ್ಬೋದಿತ್ತು ಅಂತ ಕಾಮೆಂಟ್ ಮಾಡಿ. ಎಷ್ಟು ಆದರೂ ಫೈನಲ್ ರೇಟ್ ಕೊಡ್ಬೋದಿತ್ತು. ಸಂತೆನ ಒಂದು 3-4 ರೌಂಡ್ ಹಾಕಿದ್ರೂ ಅಲ್ಲಿ ಯಾವುದು ಕುರಿಗಳು ನಮಗೆ ಸೆಟ್ ಆಗಲಿಲ್ಲ. ಅದಕ್ಕೆ ನೋಡ್ತಾನೆ ಇದ್ವಿ. ನೋಡಬೇಕಾದ್ರೆ ನಮ್ಗೆ ಗೊತ್ತಿರೋರೆ ಒಬ್ಬರು ಕುರಿನ ಹಾಕೊಬಂದಿದ್ರು, ಅವ್ರ ಹತ್ರನೇ ವ್ಯಾಪಾರ ಮಾಡಿ ತಗೊಂಡ್ವಿ. ಟೋಟಲ್ ಆಗಿ 21 ಕುರಿ ತಗೊಂಡ್ವಿ. ತಗೊಂಡಿದ್ದು ಕುರಿನ ಟಾಟಾ ಎಸಿಗೆ ಲೋಡ್ ಮಾಡಿ ಅಲ್ಲಿಂದ ನಾವು ಬೈಕಲ್ಲಿ ಮನೆ ಕಡೆ ಹೊರಟ್ವಿ. ನಮ್ಮೂರಲ್ಲಿ ಹಬ್ಬ ಇತ್ತು, ಅದಕ್ಕೆ ಎಲ್ಲರೂ ಕುರಿಗಳನ್ನ ಹಾಕೊಬರ್ತಾಯಿದ್ರು ನಮ್ಮೂರಿಗೂ. ನೋಡಿ, ಫೈನಲ್ ಆಗಿ ಟಾಟಾ ಎಸಿ ನಮ್ಮ ಮನೆ ಹತ್ರ ಬಂತು. ನಾವು ಬಂದು 2 ಅವರ್ಗೆ ಟಾಟಾ ಎಸಿ ಬಂತು. ಯಾಕಂದರೆ ಹೋಗ್ಬೇಕಾದ್ರೆ ದಲ್ಲಾಳಿಗಳು ಕುರಿಗಳನ್ನ ಹಾಕೊಂಡು ಇರ್ತಾರಲ್ಲ, ಅವು ಮಾರೋವರೆಗೂ ಅವ್ರು ವೆಯ್ಟ್ ಮಾಡ್ತಾರೆ. ಮಾರಿದ್ಮೇಲೆ ಅವ್ರನ್ನೂ ಕರ್ಕೊಂಡು ವಾಪಸ್ ಬರ್ತಾರೆ. ಅದಕ್ಕೆ ಲೇಟ್ ಆಯಿತು. ಇಲ್ಲಿದೆಯಲ್ಲ, ಇವೇ ನೋಡಿ ಹೊಸದಾಗಿ ತಂದ ಕುರಿಗಳು. ಇದಕ್ಕೆ ಸ್ವಲ್ಪ ಮುಸ್ರೆ ಹಾಕ್ತೀವಿ. ಬಂದ ತಕ್ಷಣ ಮುಸ್ರೆ ಹಾಕಿದ್ಮೇಲೆ ಶೆಡ್ ಒಳಗಡೆ ಬಿಡ್ತೀವಿ. ಇವಾಗ ನನ್ನ ಶೆಡ್ಡಲ್ಲಿ ಟೋಟಲ್ಲು 36 ಕುರಿ ಆದವು. ಕುರಿ ಸಂತೆಗೆ ಹೋಗಿದ್ವಿ. ಕುರಿ ಸಂತೆಯಿಂದ ತಂದಿದ್ದೀವಿ ಕುರಿನ. ಅಲ್ಲಿ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ, ಯಾಕಂದರೆ ಫುಲ್ ರಶ್ ಇತ್ತು. ನೋಡಿದ್ದೀರಾ ನೀವೇ ವೀಡಿಯೋದಲ್ಲಿ, ಫುಲ್ ರಶ್ ಇತ್ತು. ಅದಕ್ಕೆ ನಾವೇನು ಮಾತಾಡೋಕ್ಕಾಗಲಿಲ್ಲ. ಇವಾಗ ನಾವು ತಂದಿದ್ದ ಕುರಿ ಯಾವಾಗ ಅಂದರೆ ನೋಡಿ, ಇವೊಂದು ಸ್ವಲ್ಪ, ಮತ್ತು ಈ ಕಡೆ ಆಯ್ತಲ್ಲ ಇದೊಂದು ಸ್ವಲ್ಪ, ಅಲ್ಲಿ ಮಧ್ಯದಾಗ ನಿಂತವಲ್ಲ ಅವನು ಇವತ್ತೇ ತಂದಿದ್ದು. ಅಷ್ಟನ್ನು ತಂದು ಇವೆಲ್ಲ ಹಳೇವಿದ್ವು ಮುಂಚೆ. ಟೋಟಲ್ ಇವತ್ತು 20 ಕುರಿ ತಂದ್ವಿ. 20 ಕುರಿನಲ್ಲಿ 7 ಫೀಮೇಲು, ಇನ್ನು 13 ಮೇಲು. ಅದರಲ್ಲಿ ಇನ್ನೊಂದು ದೊಡ್ಡ ಕುರಿ. ಟೋಟಲ್ 21. ಒಂದಕ್ಕೆ ಇಲ್ಲಿಗೆ ತಂದು ಇಳಿಸೋದ್ರೊಳಗಡೆ 7,000 ಆಯಿತು. 7,000 ರೂಪಾಯಿ ಒಂದೊಂದು ಕುರಿಗಾಗಿದೆ. ಏನಂದರೆ ಒಂದು ಬ್ಯಾಚ್ ಕುರಿ ಮಾರಿದ್ದೀವಿ. ಒಂದು ಬ್ಯಾಚ್ ಕುರಿ ಮಾರಿದ್ಮೇಲೆ ನನಗೇನು ಅನ್ನಿಸ್ತು ಅಂದರೆ, ಇಷ್ಟು ದೊಡ್ಡ ಶೆಡ್ಡು ಬೇಕಿರಲಿಲ್ಲ ಅನಿಸುತ್ತೆ. ಯಾಕಂದರೆ ಚಿಕ್ಕದಾಗೆ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತು. ಅದಕ್ಕೆ ಒಂದು 5 ಲಕ್ಷ ಬಂಡವಾಳ ಹಾಕಿದೆ. 5 ಲಕ್ಷ ಅದೇ ಕುರಿ ತಂದುಬಿಟ್ಟು ಒಂದು 3 ತಿಂಗಳು ಮೇಯಿಸಿದ್ರೆ ನಮಗೊಂದು 1.5 ಲಕ್ಷ ಆ ಥರ ಲಾಭ ಬರ್ತಿತ್ತು. ಅದನ್ನು ತಪ್ಪು ಮಾಡಿದ್ವಿ. ಆದರೂ ಅಡ್ವಾಂಟೇಜ್ ಏನಂದರೆ, ಇದು ಏನೇ ಪಿಚ್ಕೆ ಎಲ್ಲ ಬಿದ್ದರೂ ಅದೇ ಕೆಳಗಡೆ ಬೀಳುತ್ತೆ, ಸಮಸ್ಯೆ ಇಲ್ಲ. ಅದೊಂದು ಒಳ್ಳೆತನ. ಅದು ಬಿಟ್ಟರೆ ಅಡ್ವಾಂಟೇಜ್ ಅಂತ ಅಂದರೆ ಅದೇ ಆರಾಮಾಗಿ ನೆಲದಲ್ಲಾಗಿದ್ರೆ ಹಬ್ಬಗಳ ಗುಡಿಸ್ಬೇಕಾಗಿತ್ತು, ಕಸ ತೆಗಿಬೇಕಾಗಿತ್ತು, ಅದಕ್ಕೊಬ್ರು ಆಳಬೇಕಾಗಿತ್ತು. ಅದೊಂದು ಉಳಿಯುತ್ತಾ ಇದೆ ಅಷ್ಟೇ. ನೋಡಿ ಗಾಯ್ಸ್ ಅಂತ ನೋಡಿ ಗಾಯ್ಸ್, ಆಯ್ತಾ? ನೋಡಿ ಗಾಯ್ಸ್, ನಮ್ಮ ತಂಗಿ ಇವಾಗ ಎಕ್ಸ್ಪ್ಲೇನ್ ಮಾಡುತ್ತೆ ಕುರಿ ಬಗ್ಗೆ. ಬಿಸ್ನೆಸ್ ಏನಂದರೆ, ಕುರಿಗಳಿಗೆ ಜಾಸ್ತಿ ಹಸಿಮೇವು ಹಾಕ್ಬಾರ್ದು. ಒಂದ್ಸರಿ ಹಾಕಬೇಕು ದಿನಕ್ಕೆ. ಜಾಸ್ತಿ ಹಸಿಮೇವು ಹಾಕಿದ್ರೆ ಏನಾಗುತ್ತೆ ಅಂದರೆ, ಅವು ಸುಮ್ಮನೆ ಜುಬ್ರ ಬಂದ್ಬಿಟ್ಟು ಸುಮ್ಮನೆ ದಪ್ಪ ಥರ ಕಾಣ್ತವೆ, ಆದರೆ ಗಟ್ಟಿ ಬಂದಿರಲ್ಲ. ಆದಷ್ಟು ಹುಳ್ಳಿ ಒಟ್ಟು, ರಾಗಿ ಹುಲ್ಲು, ಆಮೇಲಿಂದ ಕಡಲೆಬಳ್ಳಿ ಇಷ್ಟೆಲ್ಲ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಫಸಲು. ನೋಡಿ, ಅಲ್ಲಿ ಸ್ಟಾಕ್ ಇಟ್ಟಿದ್ದೀವಿ ನಾವು ಕಡಲೆಬಳ್ಳಿ ಮತ್ತು ರಾಗಿ ಹುಲ್ಲನ್ನ. ವಾಚಿಂಗ್, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ. ಕುರಿಗಳ ಬಗ್ಗೆ ಮಾಹಿತಿ ಬೇಕಂದರೆ ಕಾಮೆಂಟ್ ಮಾಡಿ. ಆದಷ್ಟು ನಾವು ಟ್ರೈ ಮಾಡ್ತೀವಿ ನಿಮಗೆ ತಿಳಿಸ್ಕೊಡೋಕ್ಕೆ. ಈ ಕುರಿ ಶೆಡ್ದು ಬಡ್ಜೆಟ್ ಬಗ್ಗೆ ಏನಾದರೂ ಒಂದು ವಿಡಿಯೋ ಬೇಕಿದ್ರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ತೋರಿಸಿದ್ನಲ್ಲ, ಇದ್ರ ಹೆಸರು ಮಹಾನ್ಯ. ದೊಡ್ಡದಾಗ್ಬಿಟ್ಟಿದೆ. ನಾನೊಂದು ತಿಂಗಳಾಯಿತು ಬಂದು ಊರಿಗೆ. ಮಹಾನ್ಯ.